ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನದ ವಿಚಾರ ಇವತ್ತು ಸಂಜೆ ದೆಹಲಿ ಪ್ರವಾಸವನ್ನ ಸಿದ್ದರಾಮಯ್ಯನವರು ಕೈಗೊಳ್ಳಲಿದ್ದಾರೆ. ಇವತ್ತು ಸಂಜೆ ಹೈಕಮಾಂಡ್ ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಿಎಂ. ಫೈನಲ್ ಆಗಿದ್ದ 4 ಹೆಸರುಗಳ ಪಟ್ಟಿಗೆ ಅಸಮಾಧಾನ ಇದೆ. ಆರತಿ ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ ಮಟ್ಟು, ಡಿಜಿ ಸಾಗರ್ ಅವರ ಹೆಸರು ಅಂತಿಮಗೊಂಡಿರುವ ಬಗ್ಗೆ ಚರ್ಚೆ ಇದೆ. ವೀರಶೈವ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನ ನೀಡೋದಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಸಮುದಾಯದ ನಾಯಕರು. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ್ ಶಿವಗಂಗಾ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ವೀರಶೈವರಿಗೆ ಸ್ಥಾನ ಕೊಡಬೇಕು, ಎಂಎಲ್ಸಿ ಸ್ಥಾನ ಕೊಡಬೇಕು ಅನ್ನೋ ಮಾತನ್ನ ಆಡಿದ್ದಾರೆ. ಇದೆಲ್ಲದರ ನಡುವೆ ಈಗ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇರೋದು. ಫೈನಲ್ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಟ್ಟು ಬದಲಾವಣೆಗಳಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡುವಂತ ಸಾಧ್ಯತೆಗಳಿದೆ. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. 3 ದಿನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಪ್ರಮುಖವಾಗಿ 4 ವಿಧಾನ ಪರಿಷತ್ ಸ್ಥಾನಗಳೇನಿದಾವೆ, ಆ 4 ವಿಧಾನ ಪರಿಷತ್ ಸ್ಥಾನಗಳ ವಿಚಾರಕ್ಕೆ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಲೇಬೇಕಲ್ಲ. ಈಗ 4 ಖಾಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಲೇಬೇಕು. ಇಲ್ಲಿ ಏನಾಗ್ತದೆ, 4 ಮಾಡೋದು ಮುಖ್ಯ ಅಲ್ಲ. 4 ಮಾಡುವಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆಗೆ ಯಾವ ಸಮುದಾಯ ಜಾಸ್ತಿ ಒತ್ತು ಕೊಟ್ಟು ಕೈ ಹಿಡಿದಿದೆ, ಜೊತೆಗೆ ಯಾವ ಸಮುದಾಯನ ನಾವು ಮುಂದಿನ ಚುನಾವಣೆಗೆ ಅನುಕೂಲ ಆಗಬೇಕು, ಇವನ್ನೆಲ್ಲ ಮಾನದಂಡ ಇಟ್ಕೊಂಡು ಮಾಡಬೇಕು. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ವೀರಶೈವ ಲಿಂಗಾಯತರು ಒಬ್ಬರು ಎಂಎಲ್ಸಿ ಸ್ಥಾನ ಕೊಟ್ಟರು ಉತ್ತಮ. ಯಾಕೆಂದ್ರೆ ಅವರು ಸಹ ಇತ್ತೀಚೆಗೆ ನಮ್ಮ ಕಡೆ ವಾಲಿದ್ದಾರೆ, ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದಿಷ್ಟು ನಾವು ಬಳಸ್ಕೊಂಡ್ರೆ ನಮ್ಮ ಪಕ್ಷ ಅದು ಸ್ಟ್ರಾಂಗ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ. ಒಂದ್ ಕಡೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಈ ಬಾರಿನೂ ಕೂಡ ನಾಮನಿರ್ದೇಶನ ಮಾಡಬೇಕು ಅನ್ನೋದು, ಮತ್ತೊಂದ್ ಕಡೆಗೆ ನೀವು ಕೂಡ ವೀರಶೈವ ಮಹಾಸಭಾದವ್ರಿಗೆ ಸಮುದಾಯಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಪಕ್ಷ ಯಾವ ರೀತಿ ನೋಡ್ತಾ ಇದೆ ಇದನ್ನ, ಸರ್ಕಾರ ಯಾವ ರೀತಿ ನೋಡ್ತಾ ಇದೆ? ಅಲ್ಲ, ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. ಅದ್ರ ಜೊತೆಗೆ ನಾನು ಒಬ್ಬ ವೀರಶೈವ ಸಮುದಾಯದಿಂದ ಬಂದಿದ್ದೀನಿ. ಇತ್ತೀಚೆಗಿನ ಒಂದು ನಮ್ಮ ರಾಜಕೀಯದಲ್ಲಿ ಏನ್ ನಮ್ಮ ಬೆಳವಣಿಗೆ, ಏನು ನಮ್ಮ ಪಕ್ಷದ ಉತ್ತಮವಾದ ಕೆಲಸ ನೋಡಿ ವೀರಶೈವ ಸಮುದಾಯ ಆದಷ್ಟು ನಮ್ಮ ಕಡೆ ಕಡಿಮೆ ಇತ್ತು ಮುಂಚೆ ಎಲ್ಲ. ಮೊನ್ನೆ ಚುನಾವಣೆ ನಮ್ಮ ಕಡೆ ಬಹಳಷ್ಟು ವಾಲಿದ್ದಾರೆ. ಇದನ್ನ ನಾವು ಭದ್ರವಾಗಿ ಉಳಿಸ್ಕೋಬೇಕಪ್ಪ ಅಂದ್ರೆ ವೀರಶೈವ ಸಮುದಾಯಕ್ಕೆ ಒತ್ತು ಕೊಟ್ಟು ವೀರಶೈವ ಸಮುದಾಯದವ್ರನ್ನ ಎಂಎಲ್ಸಿ ಮಾಡಿದ್ರೆ ಉತ್ತಮ. ಇದಿಷ್ಟು ಶಾಸಕ ಬಸವರಾಜ್ ಶಿವಗಂಗಾ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನದ ವಿಚಾರ ಇವತ್ತು ಸಂಜೆ ದೆಹಲಿ ಪ್ರವಾಸವನ್ನ ಸಿದ್ದರಾಮಯ್ಯನವರು ಕೈಗೊಳ್ಳಲಿದ್ದಾರೆ. ಇವತ್ತು ಸಂಜೆ ಹೈಕಮಾಂಡ್ ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಿಎಂ. ಫೈನಲ್ ಆಗಿದ್ದ 4 ಹೆಸರುಗಳ ಪಟ್ಟಿಗೆ ಅಸಮಾಧಾನ ಇದೆ. ಆರತಿ ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ ಮಟ್ಟು, ಡಿಜಿ ಸಾಗರ್ ಅವರ ಹೆಸರು ಅಂತಿಮಗೊಂಡಿರುವ ಬಗ್ಗೆ ಚರ್ಚೆ ಇದೆ. ವೀರಶೈವ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನ ನೀಡೋದಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಸಮುದಾಯದ ನಾಯಕರು. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ್ ಶಿವಗಂಗಾ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ವೀರಶೈವರಿಗೆ ಸ್ಥಾನ ಕೊಡಬೇಕು, ಎಂಎಲ್ಸಿ ಸ್ಥಾನ ಕೊಡಬೇಕು ಅನ್ನೋ ಮಾತನ್ನ ಆಡಿದ್ದಾರೆ. ಇದೆಲ್ಲದರ ನಡುವೆ ಈಗ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇರೋದು. ಫೈನಲ್ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಟ್ಟು ಬದಲಾವಣೆಗಳಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡುವಂತ ಸಾಧ್ಯತೆಗಳಿದೆ. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. 3 ದಿನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಪ್ರಮುಖವಾಗಿ 4 ವಿಧಾನ ಪರಿಷತ್ ಸ್ಥಾನಗಳೇನಿದಾವೆ, ಆ 4 ವಿಧಾನ ಪರಿಷತ್ ಸ್ಥಾನಗಳ ವಿಚಾರಕ್ಕೆ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಲೇಬೇಕಲ್ಲ. ಈಗ 4 ಖಾಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಲೇಬೇಕು. ಇಲ್ಲಿ ಏನಾಗ್ತದೆ, 4 ಮಾಡೋದು ಮುಖ್ಯ ಅಲ್ಲ. 4 ಮಾಡುವಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆಗೆ ಯಾವ ಸಮುದಾಯ ಜಾಸ್ತಿ ಒತ್ತು ಕೊಟ್ಟು ಕೈ ಹಿಡಿದಿದೆ, ಜೊತೆಗೆ ಯಾವ ಸಮುದಾಯನ ನಾವು ಮುಂದಿನ ಚುನಾವಣೆಗೆ ಅನುಕೂಲ ಆಗಬೇಕು, ಇವನ್ನೆಲ್ಲ ಮಾನದಂಡ ಇಟ್ಕೊಂಡು ಮಾಡಬೇಕು. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ವೀರಶೈವ ಲಿಂಗಾಯತರು ಒಬ್ಬರು ಎಂಎಲ್ಸಿ ಸ್ಥಾನ ಕೊಟ್ಟರು ಉತ್ತಮ. ಯಾಕೆಂದ್ರೆ ಅವರು ಸಹ ಇತ್ತೀಚೆಗೆ ನಮ್ಮ ಕಡೆ ವಾಲಿದ್ದಾರೆ, ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದಿಷ್ಟು ನಾವು ಬಳಸ್ಕೊಂಡ್ರೆ ನಮ್ಮ ಪಕ್ಷ ಅದು ಸ್ಟ್ರಾಂಗ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ.
ಕಡೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಈ ಬಾರಿನೂ ಕೂಡ ನಾಮನಿರ್ದೇಶನ ಮಾಡಬೇಕು ಅನ್ನೋದು, ಮತ್ತೊಂದ್ ಕಡೆಗೆ ನೀವು ಕೂಡ ವೀರಶೈವ ಮಹಾಸಭಾದವ್ರಿಗೆ ಸಮುದಾಯಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಪಕ್ಷ ಯಾವ ರೀತಿ ನೋಡ್ತಾ ಇದೆ ಇದನ್ನ, ಸರ್ಕಾರ ಯಾವ ರೀತಿ ನೋಡ್ತಾ ಇದೆ? ಅಲ್ಲ, ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. ಅದ್ರ ಜೊತೆಗೆ ನಾನು ಒಬ್ಬ ವೀರಶೈವ ಸಮುದಾಯದಿಂದ ಬಂದಿದ್ದೀನಿ. ಇತ್ತೀಚೆಗಿನ ಒಂದು ನಮ್ಮ ರಾಜಕೀಯದಲ್ಲಿ ಏನ್ ನಮ್ಮ ಬೆಳವಣಿಗೆ, ಏನು ನಮ್ಮ ಪಕ್ಷದ ಉತ್ತಮವಾದ ಕೆಲಸ ನೋಡಿ ವೀರಶೈವ ಸಮುದಾಯ ಆದಷ್ಟು ನಮ್ಮ ಕಡೆ ಕಡಿಮೆ ಇತ್ತು ಮುಂಚೆ ಎಲ್ಲ. ಮೊನ್ನೆ ಚುನಾವಣೆ ನಮ್ಮ ಕಡೆ ಬಹಳಷ್ಟು ವಾಲಿದ್ದಾರೆ. ಇದನ್ನ ನಾವು ಭದ್ರವಾಗಿ ಉಳಿಸ್ಕೋಬೇಕಪ್ಪ ಅಂದ್ರೆ ವೀರಶೈವ ಸಮುದಾಯಕ್ಕೆ ಒತ್ತು ಕೊಟ್ಟು ವೀರಶೈವ ಸಮುದಾಯದವ್ರನ್ನ MLC ಮಾಡಿದ್ರೆ ಉತ್ತಮ. ಇದಿಷ್ಟು ಶಾಸಕ ಬಸವರಾಜ್ ಶಿವಗಂಗಾ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ವೀರಶೈವ ಲಿಂಗಾಯತ ಸಮುದಾಯಕ್ಕೆ MLC ಸ್ಥಾನದ ವಿಚಾರ ಇವತ್ತು ಸಂಜೆ ದೆಹಲಿ ಪ್ರವಾಸವನ್ನ ಸಿದ್ದರಾಮಯ್ಯನವರು ಕೈಗೊಳ್ಳಲಿದ್ದಾರೆ. ಇವತ್ತು ಸಂಜೆ ಹೈಕಮಾಂಡ್ ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಿಎಂ. ಫೈನಲ್ ಆಗಿದ್ದ 4 ಹೆಸರುಗಳ ಪಟ್ಟಿಗೆ ಅಸಮಾಧಾನ ಇದೆ. ಆರತಿ ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ ಮಟ್ಟು, DG ಸಾಗರ್ ಅವರ ಹೆಸರು ಅಂತಿಮಗೊಂಡಿರುವ ಬಗ್ಗೆ ಚರ್ಚೆ ಇದೆ. ವೀರಶೈವ ಸಮುದಾಯಕ್ಕೆ MLC ಸ್ಥಾನ ನೀಡೋದಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಸಮುದಾಯದ ನಾಯಕರು. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ್ ಶಿವಗಂಗಾ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ವೀರಶೈವರಿಗೆ ಸ್ಥಾನ ಕೊಡಬೇಕು, MLC ಸ್ಥಾನ ಕೊಡಬೇಕು ಅನ್ನೋ ಮಾತನ್ನ ಆಡಿದ್ದಾರೆ. ಇದೆಲ್ಲದರ ನಡುವೆ ಈಗ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇರೋದು. ಫೈನಲ್ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಟ್ಟು ಬದಲಾವಣೆಗಳಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡುವಂತ ಸಾಧ್ಯತೆಗಳಿದೆ. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. 3 ದಿನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಪ್ರಮುಖವಾಗಿ 4 ವಿಧಾನ ಪರಿಷತ್ ಸ್ಥಾನಗಳೇನಿದಾವೆ, ಆ 4 ವಿಧಾನ ಪರಿಷತ್ ಸ್ಥಾನಗಳ ವಿಚಾರಕ್ಕೆ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಲೇಬೇಕಲ್ಲ. ಈಗ 4 ಖಾಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಲೇಬೇಕು. ಇಲ್ಲಿ ಏನಾಗ್ತದೆ, 4 ಮಾಡೋದು ಮುಖ್ಯ ಅಲ್ಲ. 4 ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಚುನಾವಣೆಗೆ ಯಾವ ಸಮುದಾಯ ಜಾಸ್ತಿ ಒತ್ತು ಕೊಟ್ಟು ಕೈ ಹಿಡಿದಿದೆ, ಜೊತೆಗೆ ಯಾವ ಸಮುದಾಯನ ನಾವು ಮುಂದಿನ ಚುನಾವಣೆಗೆ ಅನುಕೂಲ ಆಗಬೇಕು, ಇವನ್ನೆಲ್ಲ ಮಾನದಂಡ ಇಟ್ಕೊಂಡು ಮಾಡಬೇಕು. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ವೀರಶೈವ ಲಿಂಗಾಯತರಿಗೆ ಒಬ್ಬರು MLC ಸ್ಥಾನ ಕೊಟ್ಟರು ಉತ್ತಮ. ಯಾಕೆಂದ್ರೆ ಅವರು ಸಹ ಇತ್ತೀಚೆಗೆ ನಮ್ಮ ಕಡೆ ವಾಲಿದ್ದಾರೆ, ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದಿಷ್ಟು ನಾವು ಬಳಸ್ಕೊಂಡ್ರೆ ನಮ್ಮ ಪಕ್ಷ ಅದು ಸ್ಟ್ರಾಂಗ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ. ಒಂದ್ ಕಡೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಈ ಬಾರಿನೂ ಕೂಡ ನಾಮನಿರ್ದೇಶನ ಮಾಡಬೇಕು ಅನ್ನೋದು, ಮತ್ತೊಂದ್ ಕಡೆಗೆ ನೀವು ಕೂಡ ವೀರಶೈವ ಮಹಾಸಭಾದವ್ರಿಗೆ ಸಮುದಾಯಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಪಕ್ಷ ಯಾವ ರೀತಿ ನೋಡ್ತಾ ಇದೆ ಇದನ್ನ, ಸರ್ಕಾರ ಯಾವ ರೀತಿ ನೋಡ್ತಾ ಇದೆ? ಅಲ್ಲ, ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. ಅದ್ರ ಜೊತೆಗೆ ನಾನು ಒಬ್ಬ ವೀರಶೈವ ಸಮುದಾಯದಿಂದ ಬಂದಿದ್ದೀನಿ. ಇತ್ತೀಚೆಗಿನ ಒಂದು ನಮ್ಮ ರಾಜಕೀಯದಲ್ಲಿ ಏನ್ ನಮ್ಮ ಬೆಳವಣಿಗೆ, ಏನು ನಮ್ಮ ಪಕ್ಷದ ಉತ್ತಮವಾದ ಕೆಲಸ ನೋಡಿ ವೀರಶೈವ ಸಮುದಾಯ ಆದಷ್ಟು ನಮ್ಮ ಕಡೆ ಕಡಿಮೆ ಇತ್ತು ಮುಂಚೆ ಎಲ್ಲ. ಮೊನ್ನೆ ಚುನಾವಣೆ ನಮ್ಮ ಕಡೆ ಬಹಳಷ್ಟು ವಾಲಿದ್ದಾರೆ. ಇದನ್ನ ನಾವು ಭದ್ರವಾಗಿ ಉಳಿಸ್ಕೋಬೇಕಪ್ಪ ಅಂದ್ರೆ ವೀರಶೈವ ಸಮುದಾಯಕ್ಕೆ ಒತ್ತು ಕೊಟ್ಟು ವೀರಶೈವ ಸಮುದಾಯದವ್ರನ್ನ MLC ಮಾಡಿದ್ರೆ ಉತ್ತಮ. ಇದಿಷ್ಟು ಶಾಸಕ ಬಸವರಾಜ್ ಶಿವಗಂಗಾ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.